ನಮಸ್ಕಾರ 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 ನನ್ನೆಲ್ಲ ಪ್ರೀತಿಯ ಕರ್ನಾಟಕದ ಜನತೆಗೆ, ವಿಶೇಷವಾಗಿ ನನ್ನ ರೈತ ಬಾಂಧವರಿಗೆ ಮತ್ತು ಮನೆ ಬೆಳಗುವ ಮಹಾಲಕ್ಷ್ಮಿಯರಿಗೆ ನಿಮ್ಮ ಪ್ರೀತಿಯ ರೈತನ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡು. ಇವತ್ತು ಬುಧವಾರ, ಏಪ್ರಿಲ್ 8ನೇ ತಾರೀಖು. ಇವತ್ತು ಬೆಳಂಬೆಳಿಗ್ಗೆ ರಾಜ್ಯದ ಲಕ್ಷಾಂತರ ಮಹಿಳೆಯರ ಮೊಬೈಲ್ಗೆ ಟುಟುಂ ಅಂತ ಮೆಸೇಜ್ ಬರೋಕೆ ಶುರುವಾಗಿದೆ. ಹೌದು, ನೀವು ಬಹಳ ದಿನಗಳಿಂದ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ನಮಗೆ 3 ತಿಂಗಳಿಂದ ಹಣ ಬಂದಿಲ್ಲ, ಸರ್ಕಾರ ನಮ್ಮನ್ನ ಮರೆತು ಬಿಡ್ತಾ ಅಂತ ಕೇಳ್ತಾ ಇದ್ರಿ ಅಲ್ವಾ? ಅದಕ್ಕೆಲ್ಲ ಇವತ್ತು ಉತ್ತರ ಸಿಕ್ಕಿದೆ. ಸರ್ಕಾರ ಒಟ್ಟಿಗೆ 3 ಕಂತಿನ ಹಣ ಅಂದ್ರೆ 2,000, 4,000 ಮತ್ತು ಕೆಲವರಿಗೆ 6,000 ರೂಪಾಯಿ ಹಣವನ್ನ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಹಣ ಯಾಕೆ ಲೇಟ್ ಆಯಿತು, ಯಾವ ಜಿಲ್ಲೆಯವರಿಗೆ ಇವತ್ತು ಹಣ ಬಂದಿದೆ, ನಿಮಗೆ ಇನ್ನೂ ಬಂದಿಲ್ಲ ಅಂದ್ರೆ ನೀವು ಮನೆಯಲ್ಲೇ ಕೂತು ಏನು ಮಾಡಬೇಕು ಅನ್ನೋದನ್ನ ಬಹಳ ವಿವರವಾಗಿ ಹೇಳ್ತೀನಿ. ಮೊದಲನೇದಾಗಿ ನೋಡಿ, ಈ ಮಾರ್ಚ್ ತಿಂಗಳು ಮುಗಿದು ಏಪ್ರಿಲ್ ಶುರುವಾಗಿದೆ ಅಲ್ವಾ? ಮಾರ್ಚ್ ಅನ್ನೋದು ಸರ್ಕಾರಕ್ಕೆ ಆರ್ಥಿಕ ವರ್ಷದ ಕೊನೆ, ಅಂದ್ರೆ ಲೆಕ್ಕ ಚುಕ್ತಾ ಮಾಡುವ ಸಮಯ. ಈ ಕಾರಣಕ್ಕೆ ಕಳೆದ 2-3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರೋದು ಸ್ವಲ್ಪ ಹಿಂದೆ ಮುಂದೆ ಆಗಿತ್ತು. ರಾಜ್ಯದ ಅನೇಕ ಮಹಿಳೆಯರು 24ನೇ ಕಂತು ಬಂದಿದೆ, ಆದ್ರೆ 25, 26 ಬಂದಿಲ್ಲ ಅಂತ ಕಾಯ್ತಾ ಇದ್ರು. ಇನ್ನು ಕೆಲವರಿಗೆ 27ನೇ ಕಂತಿನ ಹಣ ಕೂಡ ಬಾಕಿ ಇತ್ತು. ಆದ್ರೆ ಈಗ ಸರ್ಕಾರ ಏನು ಮಾಡಿದೆ ಅಂದ್ರೆ, ಈ ಬಾಕಿ ಇರೋ ಎಲ್ಲಾ ಕಂತುಗಳನ್ನ ಒಟ್ಟಿಗೆ ಸೇರಿಸಿ ರಿಲೀಸ್ ಮಾಡಿದೆ. ಈಗ ಮುಖ್ಯವಾಗಿ ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಜಮಾ ಆಗ್ತಾ ಇದೆ ಅನ್ನೋದನ್ನ ಲಿಸ್ಟ್ ಮಾಡ್ತೀನಿ. ನಿಮ್ಮ ಜಿಲ್ಲೆ ಇದೆಯಾ ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾವೇರಿ ಜಿಲ್ಲೆಯ ತಾಯಂದಿರಿಗೆ ಇವತ್ತು ಹಣ ಬಂದಿದೆ. ಶಿವಮೊಗ್ಗ ಜಿಲ್ಲೆ, ಧಾರವಾಡದ ಅಕ್ಕ ತಂಗಿಯರು ಮೆಸೇಜ್ ಚೆಕ್ ಮಾಡಿ. ಹಾಸನ, ದಾವಣಗೆರೆ, ವಿಜಯಪುರ ಜಿಲ್ಲೆಯಲ್ಲೂ ಹಣ ವಿತರಣೆ ಆಗ್ತಿದೆ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದವರಿಗೂ ಇವತ್ತು ಗುಡ್ ನ್ಯೂಸ್ ಸಿಕ್ಕಿದೆ. ಬೆಳಗಾವಿ, ಕಲಬುರಗಿ, ಬಾಗಲಕೋಟೆ, ಚಿಕ್ಕಬಳ್ಳಾಪುರ, ಬೀದರ್, ಉತ್ತರ ಕನ್ನಡ ಜಿಲ್ಲೆಯ ಮಂದಿಗೂ ಹಣ ಬಂದಿದೆ. ಯಾದಗಿರಿ, ಕೋಲಾರ, ಕೊಡಗು, ಮೈಸೂರು, ರಾಯಚೂರು, ಮಂಡ್ಯ, ಗದಗ್ ಮತ್ತು ಬಳ್ಳಾರಿ ಹೀಗೆ ಒಟ್ಟು 18ರಿಂದ 20 ಜಿಲ್ಲೆಗಳಲ್ಲಿ ಇವತ್ತು ಪೇಮೆಂಟ್ ಪ್ರಾಸೆಸ್ ಸಕ್ಸಸ್ ಆಗಿದೆ. ನೋಡಿ ತಾಯಂದಿರೆ, ನಿಮಗೆ ಒಂದು ವೇಳೆ ಇವತ್ತು ಹಣ ಬಂದಿಲ್ಲ ಅಂದ್ರೆ ಗಾಬರಿಯಾಗಬೇಡಿ. ಸರ್ಕಾರ ಒಟ್ಟಿಗೆ ಎಲ್ಲರಿಗೂ ಹಣ ಹಾಕೋಕೆ ಆಗಲ್ಲ, ಸರ್ವರ್ ಲೋಡ್ ಇರುತ್ತೆ. ಇವತ್ತು ಅರ್ಧ ಜನಕ್ಕೆ ಬಂದ್ರೆ ನಾಳೆ ಇನ್ನುಳಿದವರಿಗೆ ಬರುತ್ತೆ. ಈ ವಾರದ ಕೊನೆಯೊಳಗೆ ಅಂದ್ರೆ ಶನಿವಾರದಷ್ಟೊತ್ತಿಗೆ ಪ್ರತಿಯೊಬ್ಬ ಅರ್ಹ ಮಹಿಳೆಯ ಖಾತೆಗೂ ಹಣ ತಲುಪುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆ ಕೊಟ್ಟಿದ್ದಾರೆ. ಈಗ ಕೆಲವರು ಕೇಳ್ತಾರೆ, ನಮ್ಮ ಪಕ್ಕದ ಮನೆಯವರಿಗೆ ಹಣ ಬಂತು, ಆದ್ರೆ ನಮಗೆ ಯಾಕೆ ಬಂದಿಲ್ಲ ಅಂತ. ಇದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೇ ಕಾರಣ KYC ಸಮಸ್ಯೆ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ? ಸುಮ್ಮನೆ ಲಿಂಕ್ ಆದ್ರೆ ಸಾಲದು, ಅದು NPCI ಮ್ಯಾಪಿಂಗ್ ಆಗಿರಬೇಕು. ಅಂದ್ರೆ ಸರ್ಕಾರದ ಹಣ ನೇರವಾಗಿ ಆಧಾರ್ ಮೂಲಕ ನಿಮ್ಮ ಖಾತೆಗೆ ಬರಬೇಕು ಅಂದ್ರೆ ಈ ಮ್ಯಾಪಿಂಗ್ ಕಡ್ಡಾಯ. ನೀವು ಕೂಡಲೇ ನಿಮ್ಮ ಬ್ಯಾಂಕಿಗೆ ಹೋಗಿ ನನ್ನ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಅಂತ ಚೆಕ್ ಮಾಡಿಸಿ. ಇದು ಆಗದಿದ್ರೆ ನಿಮಗೆ ಎಷ್ಟು ವರ್ಷ ಆದ್ರೂ ಹಣ ಬರಲ್ಲ. ಎರಡನೇ ಕಾರಣ ರೇಷನ್ ಕಾರ್ಡ್ ತಿದ್ದುಪಡಿ. ನೀವು ಇತ್ತೀಚೆಗೆ ರೇಷನ್ ಕಾರ್ಡ್ನಲ್ಲಿ ಏನಾದರೂ ಬದಲಾವಣೆ ಮಾಡಿಸಿದ್ದೀರಾ? ಮನೆಯ ಯಜಮಾನಿಯ ಹೆಸರು ಬದಲಾವಣೆ ಮಾಡೋದು ಅಥವಾ ಸದಸ್ಯರನ್ನ ಸೇರಿಸೋದು ತೆಗೆಯೋದು ಮಾಡಿದ್ರೆ ನಿಮ್ಮ ಡೇಟಾ ಅಪ್ಡೇಟ್ ಆಗೋಕೆ ಟೈಮ್ ತಗೊಳ್ಳುತ್ತೆ. ಆ ಸಮಯದಲ್ಲಿ ಪೇಮೆಂಟ್ ಸ್ಟಾಪ್ ಆಗೋ ಚಾನ್ಸ್ ಇರುತ್ತೆ. ಮೂರನೇ ಕಾರಣ IT ಮತ್ತು GST. ಇದು ಬಹಳ ಇಂಪಾರ್ಟೆಂಟ್. ನಿಮ್ಮ ಮನೆಯಲ್ಲಿ ಯಾರಾದರೂ ಆದಾಯ ತೆರಿಗೆ ಕಟ್ತಾ ಇದ್ರೆ ಅಥವಾ ನಿಮ್ಮ ಹೆಸರಿನಲ್ಲಿ GST ನಂಬರ್ ಇದ್ದು ವ್ಯಾಪಾರ ಮಾಡ್ತಾ ಇದ್ರೆ ಅಂಥವರಿಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ಸರ್ಕಾರ ಈಗ ಸಾಫ್ಟ್ವೇರ್ ಮೂಲಕ ಇಂಥವರನ್ನ ಪತ್ತೆ ಹಚ್ಚಿ ಲಿಸ್ಟ್ನಿಂದ ಕೈಬಿಡ್ತಾ ಇದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಟ್ಯಾಕ್ಸ್ ಪೇಯರ್ಸ್ ಇದ್ದಾರಾ ಅಂತ ಒಮ್ಮೆ ನೋಡಿ. ಇನ್ನು ಸಳದ ಕಂತು ಅಥವಾ ಬ್ಯಾಂಕ್ನವರು ಹಣ ಕಟ್ ಮಾಡ್ಕೊಳ್ತಾರೆ ಅನ್ನೋ ಭಯ ಇರುತ್ತೆ ಅಲ್ವಾ? ನೋಡಿ, ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬ್ಯಾಂಕ್ನವರು ಯಾವುದೇ ಹಳೆ ಸಾಲಕ್ಕೆ ಮುರಿದುಕೊಳ್ಳುವಂತಿಲ್ಲ. ಒಂದು ವೇಳೆ ನಿಮ್ಮ ಬ್ಯಾಂಕ್ನವರು ಈ ಹಣವನ್ನ ಕಟ್ ಮಾಡಿಕೊಂಡ್ರೆ ನೀವು ಹಿರಿಯ ಅಧಿಕಾರಿಗಳಿಗೆ ದೂರು ಕೊಡಬಹುದು. ಇದು ನಿಮ್ಮ ಹಕ್ಕು. ರೈತ ಬಾಂಧವರೇ, ಈ ಗೃಹಲಕ್ಷ್ಮಿ ಹಣ ಬರೀ 2,000 ರೂಪಾಯಿ ಅಲ್ಲ. ಇದು ಒಬ್ಬ ಬಡ ಕುಟುಂಬಕ್ಕೆ ಒಂದು ತಿಂಗಳ ದಿನಸಿ ಸಾಮಾನು ತರೋಕೆ ಅಥವಾ ಸ್ಕೂಲ್ ಫೀಸ್ ಕಟ್ಟೋಕೆ ತುಂಬಾ ಸಹಾಯ ಆಗುತ್ತೆ. ಈಗ ಯುಗಾದಿ ಹಬ್ಬ ಮುಗಿದಿದೆ, ಮುಂದೆ ಮಳೆಗಾಲ ಶುರುವಾಗುತ್ತೆ, ಬಿತ್ತನೆ ಕಾರ್ಯಗಳಿರುತ್ತವೆ. ಇಂತಹ ಸಮಯದಲ್ಲಿ ಮಹಿಳೆಯರ ಕೈಗೆ ಹಣ ಬಂದ್ರೆ ಅದು ಕುಟುಂಬಕ್ಕೆ ದೊಡ್ಡ ಆಸರೆ.
ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಅನ್ನಭಾಗ್ಯ ಯೋಜನೆಯ ಬಗ್ಗೆಯೂ ಅಪ್ಡೇಟ್ ಇದೆ. 5 ಕೆಜಿ ಅಕ್ಕಿ ಬದಲು ಸರ್ಕಾರ ಹಣ ಕೊಡ್ತಾ ಇದೆಯಲ್ಲ, ಆ ಹಣ ಕೂಡ ಕಳೆದ 2 ದಿನಗಳಿಂದ ಜಮಾ ಆಗ್ತಾ ಇದೆ. ರೇಷನ್ ಕಾರ್ಡ್ನಲ್ಲಿರೋ ಪ್ರತಿಯೊಬ್ಬ ಸದಸ್ಯನಿಗೆ ತಲಾ 170 ರೂಪಾಯಿಯಂತೆ ಹಣ ಬರ್ತಾ ಇದೆ. ನಿಮ್ಮ ಮನೆಯಲ್ಲಿ 5 ಜನ ಇದ್ರೆ ಸುಮಾರು 850 ರೂಪಾಯಿ ನಿಮ್ಮ ಖಾತೆಗೆ ಬರುತ್ತದೆ. ಇದು ಗೃಹಲಕ್ಷ್ಮಿ ಹಣದ ಜೊತೆಗೆ ಬರೋ ಎಕ್ಸ್ಟ್ರಾ ಬೆನಿಫಿಟ್. ನೋಡಿ ಗೆಳೆಯರೆ, ನಾನು ಈ ಮಾಹಿತಿಯನ್ನ ಬಹಳ ಕಷ್ಟಪಟ್ಟು ಕಲೆಕ್ಟ್ ಮಾಡಿ ನಿಮಗೆ ತಲುಪಿಸ್ತಾ ಇದ್ದೀನಿ. ನಮ್ಮ ರೈತನ ಮಿತ್ರ ಚಾನೆಲ್ ಉದ್ದೇಶವೇ ಇಷ್ಟೇ. ಸರ್ಕಾರದ ಪ್ರತಿಯೊಂದು ಯೋಜನೆ ರೈತನ ಮನೆ ಬಾಗಿಲಿಗೆ ತಲುಪಬೇಕು. ನಿಮಗೆ ಯಾವುದೇ ಗೊಂದಲ ಇದ್ರೆ ಅಥವಾ ನಿಮ್ಮ ಖಾತೆಗೆ ಹಣ ಬಂದಿದೆಯೋ ಇಲ್ಲವೋ ಅನ್ನೋದನ್ನ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ಜಿಲ್ಲೆಯಲ್ಲಿ ಪೇಮೆಂಟ್ ಆಗ್ತಾ ಇದೆ ಅಂತ. ಉದಾಹರಣೆಗೆ, ನಾನು ಹಾವೇರಿ ಜಿಲ್ಲೆಯವಳು, ನನಗೆ 4,000 ರೂಪಾಯಿ ಬಂದಿದೆ ಅಂತ ಮೆಸೇಜ್ ಮಾಡಿ. ಇದರಿಂದ ಬೇರೆಯವರಿಗೂ ಧೈರ್ಯ ಬರುತ್ತೆ. ಒಂದು ವೇಳೆ ನಿಮಗೆ ತುಂಬಾ ತಿಂಗಳಿಂದ ಹಣ ಬಂದ ಇಲ್ಲ ಅಂದ್ರೆ ನೀವು ನಿಮ್ಮ ಹತ್ತಿರದ ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಕ್ಕೆ ಹೋಗಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿಸಿ. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಟ್ರೆ ನಿಮ್ಮ ಹಣ ಯಾಕೆ ಬರ್ತಾ ಇಲ್ಲ ಅನ್ನೋ ನಿಖರವಾದ ಕಾರಣ ಅವರು ಹೇಳ್ತಾರೆ. ಅದನ್ನ ಸರಿಪಡಿಸಿಕೊಂಡ್ರೆ ಸಾಕು, ಮುಂದಿನ ತಿಂಗಳಿಂದ ನಿಮಗೆ ರೆಗ್ಯುಲರ್ ಆಗಿ ಹಣ ಬರುತ್ತೆ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಒಂದು ವಿನಂತಿ. ನಿಮ್ಮ ಊರಿನಲ್ಲಿ ಇನ್ನೂ ಯಾರಿಗಾದ್ರೂ ಈ ವಿಷಯ ಗೊತ್ತಿಲ್ಲ ಅಂದ್ರೆ ಅವರಿಗೆ ಈ ವಿಡಿಯೋ ಬಗ್ಗೆ ಹೇಳಿ. ವಯಸ್ಸಾದ ತಾಯಂದಿರಿಗೆ ಮೊಬೈಲ್ ನೋಡೋಕೆ ಬರಲ್ಲ, ಅವರಿಗೆ ಸಹಾಯ ಮಾಡಿ. ಅವರ ಖಾತೆಗೆ ಹಣ ಬಂದಿದೆಯಾ ಅಂತ ಚೆಕ್ ಮಾಡಿಕೊಡಿ, ಪುಣ್ಯ ಸಿಗುತ್ತೆ. ಕೊನೆಯದಾಗಿ, ರಾಜ್ಯ ಸರ್ಕಾರ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಗೆ ಬಜೆಟ್ನಲ್ಲಿ ಹೆಚ್ಚಿನ ಹಣ ಮೀಸಲಿಟ್ಟಿದೆ. ಹಾಗಾಗಿ ಈ ಯೋಜನೆ ನಿಂತು ಹೋಗುತ್ತೆ ಅನ್ನೋ ಸುಳ್ಳು ಸುದ್ದಿಗಳನ್ನ ನಂಬಬೇಡಿ. ಈ ಯೋಜನೆ ಸತತವಾಗಿ ನಡೆಯುತ್ತೆ. ಚುನಾವಣೆ ಇರೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಇವೆ, ಹಾಗಾಗಿ ಅಧಿಕಾರಿಗಳು ಬ್ಯುಸಿ ಇರಬಹುದು. ಆದ್ರೆ ನಿಮ್ಮ ಹಣ ಎಲ್ಲೂ ಹೋಗಲ್ಲ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ದೊಡ್ಡ ಲೈಕ್ ಕೊಡಿ. ನೀವು ಕೊಡೋ ಒಂದು ಲೈಕ್ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕೆ ಸ್ಫೂರ್ತಿ ಕೊಡುತ್ತೆ. ನಮ್ಮ ರೈತನ ಮಿತ್ರ ಚಾನೆಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಕರ್ನಾಟಕದ ಎಲ್ಲ ಅಕ್ಕ ತಂಗಿಯರಿಗೂ ತಾಯಂದಿರಿಗೂ ದೇವರು ಒಳ್ಳೇದು ಮಾಡಲಿ. ನಿಮ್ಮ ಬ್ಯಾಂಕ್ ಖಾತೆಗೆ ಬೇಗ ಹಣ ಬರಲಿ ಅಂತ ಹಾರೈಸುತ್ತಾ ಈ ಸುದೀರ್ಘವಾದ ಮಾಹಿತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆಯ ಅಪ್ಡೇಟ್ ಜೊತೆಗೆ. ಅಲ್ಲಿಯವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ರೈತನ ಮಿತ್ರ ಯೂಟ್ಯೂಬ್ ಚಾನೆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.